ಸಾಲಿಗ್ರಾಮ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಗ್ರಾಮದ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ರಕ್ತಶಕ್ತವಾಗಿ ಸತ್ತಿರುವಂತಹ ಘಟನೆ ನಡೆದಿದೆ. ಈ ಸಾವಿಗೆ ಪ್ರಮುಖ ಕಾರಣ ಏನು ಅನ್ನೋದು ಇದುವರೆಗೂ ತಿಳಿದುಬಂದಿಲ್ಲ. ತನಿಖೆ ಆರಂಭಗೊಂಡಿದೆ. ಈ ಸಾವನ್ನ ನೋಡಿದಂತಹ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ ಒಂದು ಕ್ಷಣ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಈ ಮರದಲ್ಲಿ ದೆವ್ವ ಇದೆ ಸರ್. ಈ ಕೊಲೆನೂ ಆ ದೆವ್ವನೇ ಮಾಡಿರೋದು ಸರ್. ಈ ಜಾಗದಲ್ಲಿ ಇದು 8ನೇ ಕೊಲೆ ಸರ್. ಓಕೆ, ಇದಿಷ್ಟು ಗ್ರಾಮಸ್ಥರು ಹೇಳಿರುವಂತಹ ಹೇಳಿಕೆ. ಈ ಸಾವನ್ನ ತನಿಖೆ ಅಷ್ಟೇ ಮುಂದುವರೆದಿದೆ. ಇದು ಅನುಮಾನಾಸ್ಪದವಾದ ಸಾವು ಅಥವಾ ಯಾರಾದರೂ ಕೂಡ ಕೊಲೆ ಮಾಡಿದಾರ ಅನ್ನೋದು ತನಿಖೆಯಲ್ಲಷ್ಟೇ ಕಂಡು ಬರಬೇಕು. ಮುಂದಿನ ಕ್ಷಣದ ಮಾಹಿತಿಗಾಗಿ ಆರ್ಜಿ ನ್ಯೂಸ್ನೊಂದಿಗೆ ಕ್ಯಾಮರಾ ಪರ್ಸನ್ ಪ್ರಸನ್ನ ಅವ್ರ ಜೊತೆ ರಿಯಲ್ ಜರ್ನಲಿಸ್ಟ್ ಬಸವರಾಜ್. ಹಾಂ ಹೇಳಮ್ಮ, ತಲುಪಿದ್ರ ಮನೆಗೆ? ನಂದು ಊಟ ಆಯಿತು. ಸರಿ ಆಯಿತು, ಮುಗಿಸ್ಕೊಂಡು ಬೇಗ ಬನ್ನಿ, ನನಗೆ ನಿದ್ದೆ ಬರ್ತಾಯಿದೆ, ಮಲ್ಕೋತೀನಿ. ಸರಿ. ಬಡ್ಡಿ ಮಗ ಈ ಟೈಮಲ್ಲಿ ಎಂಥ ವಿಡಿಯೋ ಕಳಿಸಿದ್ದಾನೆ. ನಾನು ಮಗ ಬೆಳಿಗ್ಗೆ ಸಿಗಲಿ ಮಾಡ್ತೀನಿ. ಇರಪ್ಪ, ತುಂಬ ಭಯ ಆಗ್ತಿದೆ. ಕರೆಂಟ್ ಆದರೂ ಹಾಕ್ತೀನಿ. ಯಪ್ಪ, ಯಾರು ನೀನು? ನಾನೇನು ಮಾಡಬೇಡ. ಯಾರು ನೀನು? ಯಾರು? ಅಮ್ಮ! ಬಾಸ್, ನೀವಾ? ನಾನು ಯಾರು ಅಂತ ಸೈಕಾಗ್ಬಿಟ್ಟಿದ್ದೆ ಬಾಸ್. ನಮ್ಮ ಹೆಂಡತಿ ಅಂದರೆ ಇಷ್ಟಾದರೂ ಬೇಡವಾ? ಯಪ್ಪ, ಭಯ ಪಟ್ಕೊಂಡ? ಹ್ಞೂ ಬಾಸ್, ನೀವು ಕಾಲೇಜ್ ಟೈಮಿಂದ ಹಿಂಗೇನೆ. ಆದರೂ ನಮ್ಮನೆಗೆ ದಿಢೀರಂತ ಎಂಟ್ರಿ ಯಾಕೆ ಬಾಸ್? ನಿನಗೆ ಗೊತ್ತಲ್ವಾ ನಮ್ಮ ಕಿರಿಕ್ಗಳು. ಈಗ ಒಂದು ಕಿರಿಕಾಯಿತು, ತಲೆ ಮಾಡ್ಸೋಣ ಅಂತ ನಿಮ್ಮ ಸೇಫ್ ಅಂತ ಬಂದೆ. ಬಾಸ್, ನೀವು ನಮ್ಮ ಮನೆಗೆ 5 ವರ್ಷ ಆದಮೇಲೆ ಬಂದಿದ್ದೀರಾ, ನಂಗೆ ಅದೇ ಖುಷಿ. ಓಕೆ ರಾಘು, ಸುಸ್ತಾಗ್ತಿದೆ, ನಾನು ಮಲ್ಕೋತೀನಿ. ಹೌದಾ ಬಾಸ್? ಸರಿ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಬಾಸ್, ಬಾಸ್,
ಎಲ್ಲೋಗ್ಬಿಟ್ರು ಬೆಳಗ್ಗೆ ಬೆಳಗ್ಗೆ ಇರೋ ಫೋನ್ ಮಾಡೋಣ. ಹಾಂ ರಾಘು ಹೇಳು, ಇಲ್ಲೇ ಹೊರಗಡೆ ಬಂದಿದೆ ಕಣ. ನೀನು ಮಾಡು, ನಾನು ಬರ್ತೀನಿ. ಓಕೆ ಆಯಿತು, ನೀನೇ ಮಾಡ್ತೀರು, ನಾನು ರೆಡಿಯಾಗಿರು, ಬರ್ತೀನಿ. ಓಕೆ ಹಾಂ ಇರು ಮಗ. ಬಾಸ್ ಏನು ಬಾಸ್ ಇದು ಗಾಯ ಹೆಂಗೆ ಮಾಡ್ಕೊಂಡ್ರಿ? ಬೆಳಗ್ಗೆ ಎಲ್ಲೋಗಿದ್ರಿ ಬಾಸ್? ಬಾಸ್ ಹೆಂಗಾಯ್ತು ಇದು ಗಾಯ? ಬಾಸ್ ಏನೋ ಬರೀತಾ ಇದ್ರಿ? ಓದ್ಲಾ? ಬೇರೆಯವ್ರ ಡೈರಿನ ಹಾಗೆಲ್ಲ ಓದಬಾರ್ದು. ಬಾಸ್ ಬಾಸ್ ಆ ತಲೆಗೆ ಏಟು ಹೆಂಗೆ ಮಾಡ್ಕೊಂಡ್ರಿ ಬಾಸ್? ಏಟು ಹೆಂಗಾಯ್ತು ತಲೆಗೆ? ಬಾಸ್ ನೀವು ಬರ್ದಿರೋ ನಿಜಾನಾ? ಹೌದು, ಯಾಕೆ ನೀವ್ಯಾಕಲ್ಲಿ ಹೋಗಿದ್ರಿ ಬಾಸ್? ಯಾಕೆ ಹೋಗ್ಬಾರ್ದಾ? ಬಾಸ್ ಅಲ್ಲಿ ದೆವ್ವ ಇದೆ, ಅಲ್ಲಿಗೆಲ್ಲ ಹೋಗ್ಬಾರ್ದು. ಆ ದೆವ್ವ ಇದುವರೆಗೂ 8 ಜನ ಕೊಲೆ ಮಾಡಿದೆ. ಏನು ಇದೆಲ್ಲ ನೀನು ನಂಬ್ತೀಯ? ಯಾರ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ದೆವ್ವ ಅಂತ ಕತೆ ಕಟ್ಟಿದ್ದಾರೆ ಅಷ್ಟೇ. ಇಲ್ಲ ಬಾಸ್, ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ. ನೋಡ್ರಾಗು, ಇದೆಲ್ಲ ನಂಬಿಕೆ ಇಲ್ಲ. ಏನು ಹೇಳಿ ತಲೆ ಕೆಡಿಸ್ಬೇಡ. ನಂಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಯಾಕೆ ರಘು, ಏನಾಯಿತು? ಯಾರೋ ಡೋರ್ ಬಡಿತಾ ಇದ್ದಾರೆ. ಹೌದಾ, ರೆಡಿ ನೋಡೋಣ. ನಿಜ ಯಾರೋ ಡೋರ್ ಬಡಿದ್ರು ಬಾಸ್. ಆದರೆ ಇಲ್ಲಿ ಯಾರು ಇಲ್ವಲ್ಲ?
ಬಾಸ್ ನಿಜ ಬಾಸ್, ಯಾರೋ ಬಡಿದ್ರು ಬಾಸ್. ಆ ದೆವ್ವನೇ ಇರಬೇಕು ಬಾಸ್. ನಿಮ್ಮ ಮತ್ತೆ ಶುರು ಮಾಡ್ದ? ಸರಿ ಬಾ. ಸರಿ, ಆರಾಮ ಮಲ್ಕೋ. ಬಾಸ್ ಬಾಸ್ ಎಲ್ಲೋದ್ನಪ್ಪ ಇವನು? ಎಲ್ಲೋದ್ನಪ್ಪ ಇವನು ಬೆಳಗ್ಗೆ? ರಾಘು, ಹೇ ರಾಘು, 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 ರಾಘು. ರಾಘು, ಹೇ ರಾಘು. ಏನೋ ನಿನ್ನ ವೇಷ? ನಾನು ರಾಘು ಅಲ್ಲ ಕಣೋ. ಹಿಂಗೆ ಕಾಮಿಡಿ ಮಾಡ್ತಿದ್ದೀಯಾ? ಯಾಕೆ ಬಂದಿದ್ದೀಯಾ? ಯಾಕೆ? ನನ್ನನ್ನು ನೋಡೋಕೆ ನೀನು ಬರ್ಬೋದು, ನಿನ್ನನ್ನು ನೋಡೋಕೆ ನಾನು ಬರಬಾರ್ದಾ? ನೋಡು, ನಾನು ಬೇಕು ಅಂತ ಬಂದಿಲ್ಲ, ದಾರಿ ತಪ್ಪು ಬಂದೆ. ನೀನು ಬೇರೆಯವ್ರಿಗೆ ಅಮರ್ಸ್ಬೋದು, ನನಗೆ ಅಮರ್ಸೋಕ್ಕಾಗಲ್ಲ. ನಂಬು, ನನ್ನ ಮಿಸ್ ಆಗಿ ಬಂದೆ. ನೀನು ಪೊಲೀಸ್ ಆಫೀಸರ್ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡ? ನೋಡು, ನಾನಿನ್ನು ತೊಂದರೆ ಕೊಡಲ್ಲ. ತನಿಖೆ ಮುಗಿದ ತಕ್ಷಣ ನಾನು ಹೊರಟೋಗ್ತೀನಿ. ನೀನು ತಲೆ ಕೆಡಿಸ್ಕೊಂಡು ಹುಡುಕ್ಬೇಡ. ಅವನ್ನ ಕೊಂದಿದ್ದು ನಾನೇ, ಇನ್ನು ಮುಂದೆ ನಡೆಯೋ ಕೊಲೆಗಳಿಗೆ ಕಾರಣನೂ ನಾನೇ. ಯಾಕೆ ಎಲ್ಲರೂ ಸಾಯಿಸ್ತಿದೀಯಾ? ಅದು ನೀನು ಬೇಡದೇ ಇರೋ ವಿಷಯ. ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದರೆ ನಿನ್ನ ಕೊಲೆನೂ ಇಲ್ಲೇ ಆಗತ್ತೆ. ನೋಡು, ನನ್ನ ಮಾತು ಕೇಳು.
ನೀನು ಇಲ್ಲಿಂದ ಹೋಗ್ತೀಯ ಇಲ್ವೋ? ಹೋಗ್ತೀನಿ, ಆದರೆ ಅವ್ರು ಕೊಂದಿದ್ದು ಏನು ನನಗೆ ಗೊತ್ತು, ಆದರೆ ನಿನ್ನ ಕೊಂತ ಇರೋದು ಗೊತ್ತಾ? ಯಾರೋ ನಾನು ಕೊಂದಿದ್ದು? ಮೂರ್ತಿ ಗಂಟೆ ಕೊಡು, ಕಂಡಿಡಕ್ಕೆ ಬಂದಿರೋದು ನಾನು. ಕಂಡಿಡ್ಬಿಟ್ಟು ಹೇಳ್ತೀನಿ, ಬಿಟ್ಬಿಡು ನನ್ನ. ನಿನ್ನ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಕಂಡಿಡಿಲ್ಲ ಅಂದರೆ ನಿನ್ನ ಸಾವು ನನ್ನ ಕೈಯಿಂದಾನೆ. ಬಾಸ್, ನೀವು ಹೇಳ್ತಾರೆ ನಿಜನಾ? ನನ್ನ ಮೇಲೆ ದೇವ ಬಂದಿತ್ತಾ? ನಂಬೋದಕ್ಕೆ ಆಗ್ತಿಲ್ವಲ್ಲ ಬಾಸ್. ಬಾಸ್, ನೀವು ಇಲ್ಲಿಂದ ಹೊರಟ್ಬಿಡಿ. ನಾವೆಲ್ಲೇ ಹೋದರೂ ಅವಳು ನಮ್ಮ ಸುಮ್ಮನೆ ಬಿಡಲ್ಲ. ನಮ್ಗೆ ಉಳಿದಿರೋದು ಒಂದೇ ದಾರಿ, ಅದು ಯಾರೋ ಅಂತ ಕಂಡುಹಿಡಿಯಲೇಬೇಕು. ಅವ್ರನ್ನ ಕಂಡುಹಿಡಿಯೋಕ್ಕೆ ಪೊಲೀಸ್ ಕೈಲೇ ಆಗಿಲ್ಲ, ನಾವೇನು ಕಂಡುಹಿಡಿಯೋದು? ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಕಂಡುಹಿಡಿಯಲೇಬೇಕು. ಬಾಸ್, ನನಗೆ ಯಾಕೋ ಗೌಡ್ರ ಮಕ್ಕಳ ಮೇಲೆ ಡೌಟ್ ಬಾಸ್. ಯಾಕೆಂದರೆ ನಮ್ಮೂರಲ್ಲಿ ಈ ಕುಡಿಯೋದು, ತಿನ್ನೋದು, ಶೋಕಿ ಮಾಡೋದು, ಈ ಹೆಣ್ಣಿನ ಚಟ ಅವ್ರಿಗೆ ಮಾತ್ರ ಇರೋದು. ನನಗೆ ಯಾಕೋ ಅವ್ರ ಮೇಲೆ ಡೌಟು ಬಾಸ್. ನೀವು ಒಂದು ಸಲ ಅವ್ರನ್ನ ಕೇಳಿ ಬಾಸ್. ಹೌದಾ? ಬಾ ಕೇಳೋಣ. ನಾನು ಬರಲ್ಲ ಬಾಸ್. ಹೀಗೆ ಒಂದು ಸಲ ಅವ್ರ ಹತ್ರ ತಗೊಳಕೊಂಬಿಟ್ಟು ಬಿಡಿಸ್ಕೊಂಬರೋಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಬಾಸ್? ಯಾಕೆ? ನಾನು ಬರಲ್ಲ ಬಾಸ್. ಒಂದು ಸಲ ಯಾವುದು ಗಿರಾಕಿನೇ ಇಲ್ವಲ್ಲಪ್ಪ ಇವತ್ತು. ನಮ್ಮೂರಲ್ಲಿ ನಾನೊಬ್ಬನೇ ಜಾಣ. ನಾನು ಹಾಡಂದ್ರೆ ಎಲ್ರಿಗೂ ಪ್ರಾಣ. ಬರ್ಲಿ ಬರ್ಲಿ, ಬಾ 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 ಬಾ. ಓಹ್ ಬಾರಪ್ಪ ಬಾ. ಸ್ವಾಮೀಜಿ ನಮಸ್ತೆ. ನಮಸ್ತೆ, ಕೂತ್ಕೋ. ಹೇಳಪ್ಪ, ಏನೋ ನಿನ್ನ ಸಮಸ್ಯೆ? ಸ್ವಾಮೀಜಿ, ನಾನು ಮಾಡ್ತಿರೋ ಕೆಲಸ ಯಾವುದು ನನ್ನ ಕೈಗತ್ತಿಲ್ಲ ಸ್ವಾಮೀಜಿ. ಹೆಸರೇನೋ ಕಂದ ನಿಂದು? ರಾಘು ಸ್ವಾಮೀಜಿ. ನಕ್ಷತ್ರ ಯಾವುದು ನಿಂದು? ಅಶ್ವಿನಿ ನಕ್ಷತ್ರ ಸ್ವಾಮೀಜಿ. ರಾಶಿ? ತುಲಾ ರಾಶಿ ಸ್ವಾಮೀಜಿ. ಅಯ್ಯೋ, ಎಲ್ಲ ಹದ್ಗೆಟ್ಟು ಹೋಗಿದೆಯಲ್ಲೋ. ಯಾಕೆ ಸ್ವಾಮೀಜಿ? ಗುರು ಶನಿ ಎಲ್ಲ ಒಂದೇ ಮನೆ ಸೇರ್ಕೊಂಡು ನಿನ್ನ ತಲೆ ಕೆಡಿಸ್ಬಿಟ್ಟಿದೆಯಲ್ಲೋ. ಹೌದು ಸ್ವಾಮೀಜಿ. ಪರಿಹಾರ ಬೇಕಾ? ಬೇಕು ಸ್ವಾಮೀಜಿ. 500 ರೂಪಾಯಿ ಕೊಡು. ಮತ್ತೆ 500 ರೂಪಾಯಿನ ಸ್ವಾಮೀಜಿ? ಪರಿಹಾರ ಬೇಕಂದ್ರೆ 500 ರೂಪಾಯಿ ಕೊಡಬೇಕು. ಇನ್ನೇನು ಪುಕ್ಸಟ್ಟೆ ಹೇಳ್ಕೊಡಕ್ಕಾಗುತ್ತಾ ನಿಂಗೆ? ಇಷ್ಟೊಂದಿಲ್ವಲ್ಲ ಸ್ವಾಮೀಜಿ? ಎದ್ದೋಗೋ ಮುಂಡೆ ಇದೆ. ಇರಿ ಸ್ವಾಮೀಜಿ. ಜೇಬಲ್ಲೇ ಮಡಿಕೊಂಡು 4 ಸಣ್ಣ ಆಟ ಆಡ್ತಾನೆ. ಹೇಳಿ ಸ್ವಾಮೀಜಿ. ಒಂದು ಮಾತು ಹೇಳ್ತೀನಿ, ಇವತ್ತು ನೀನು ಯಾರ ಜೊತೆನೂ ಮಾತಾಡಬೇಡ. ಯಾಕೆ ಸ್ವಾಮೀಜಿ? ಯಾಕೆ ಅಂತ ಕೇಳಬೇಡ. ಮಾತಾಡಿದ್ರೆ ನಿಂಗೊಂದು ಗಂಡ ಹತ್ರ ಕಾದಿದೆ. ಅಷ್ಟೇನಾ ಸ್ವಾಮೀಜಿ? ಅಷ್ಟೇ. ಅಷ್ಟಕ್ಕೆ 500 ರೂಪಾಯಿ? ಹೌದು. ಒಂದು ಮಾತಿಗೆ 500 ರೂಪಾಯಿನಾ? ಒಂದು ಮಾತಿಗೆ 500, 2 ಮಾತಾಡಿದ್ರೆ 1000. ಹಾಗಾದ್ರೆ ನಂದು 500 ರೂಪಾಯಿ ಕತೆ ಮುಗಿತಾ ಸ್ವಾಮೀಜಿ? ಅಷ್ಟೇನೆ ಕಣೋ. ಎದ್ದೋಗೋ ಮುಂಡೆ, ಎದ್ದೋಗು. ಬೇರೆ ಗಿರಾಕಿಗಳು ಬರ್ತಾರೆ, ಎದ್ದೋಗು. ಬರ್ತೀನಿ ಸ್ವಾಮೀಜಿ. ಒಳ್ಳೇದಾಗಲಿ, ಹೋಗ್ಬಿಡು, ಬರೋಗು. ಹೋಗಿ ಇವನ ಹತ್ರ ಹೋದ್ನಲ್ಲ, ಮಾತಾಡಬೇಡ ಅಂದಿದ್ದಕ್ಕೆ 500 ರೂಪಾಯಿ ಕೇಳಿದ್ನಲ್ಲ. ಇನ್ನೇನಾದರೂ ಮಾತೇ ಬರೆಸ್ನಿ ಅಂದರೆ ಇನ್ನೆಷ್ಟು ಕೇಳ್ತಿದ್ನೋ ಏನೋ. ಇನ್ನೊಂದ್ಸಲ ಸಿಗಲಿ, ಬೊಂಡೆ ಹೊಡೆದಾಕ್ತೀನಿ. ಅಣ್ಣ ಇಷ್ಟೊಂದು ಆಡ್ಬೇಡಿ ಅಣ್ಣ, ಹೋಗ್ಬಿಡುತ್ತೆ. ಸುಮ್ನಿರೋ. 5,000 ಅಣ್ಣ. ಏನಾಗಲ್ಲ, ಸುಮ್ನಿರೋ. ಅಣ್ಣ ಬ್ಯಾಡಿ ಅಣ್ಣ. ಏನು ಮಾಡೋದು, ತಲೆ ಕೆಟ್ಟೋಗ್ತಿದೆಯಲ್ಲ. ಗೌಡ್ರ ಮಗ ಇಲ್ಲೇ ಕೂತಿದ್ದಾನೆ. ಇರಪ್ಪ, ಎಣ್ಣೆಗೆ ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಏನು ನನ್ನ ಕಡೆ ತಲೆ ಕೆಡಿಸ್ಕೊತಿರಲ್ಲ. ಅಣ್ಣ ನಮಸ್ಕಾರ. ಹೋಗೋ ತಗಡೆ. ಯಾರು ಗೊತ್ತಿಲ್ಲ ನಾನು ಕಪ್ಟಣ. ಅಣ್ಣ ಹುಡುಗರು ಪಾರ್ಟಿ ಮಾಡ್ತಿದ್ದವು, ಸ್ವಲ್ಪ ದುಡ್ಡಿದ್ರೆ. ಏನಾಯ್ತಣ್ಣ? ಹೋಯ್ತಲ್ಲೋ. ಯೋ ನನ್ನ ಮಗನೇ. ಓಕೆ ಮಗನೇ.
ನನ್ನ ಮನೆ ನಿನ್ನಿಂದ 5,000 ದುಡ್ಡು ಆಯ್ತು. ಏಯ್ ಸುಮ್ನಿರ, ಚಿಕ್ಕ ಮುಚ್ಕೊಂಡು ನಾನು ದುಡ್ಡು ಕೊಟ್ಟು ಹೋಗು. ಅಣ್ಣ ದುಡ್ಡಿಲ್ಲ ಅಣ್ಣ, ಏಯ್ ದುಡ್ಡು ಕೊಟ್ಟು ಹೋಗು. ದುಡ್ಡಿಲ್ಲ ಅಣ್ಣ, ನಿಜವಾಗ್ಲೂ ದುಡ್ಡಿಲ್ಲ ಅಣ್ಣ. ಅಣ್ಣ ಅಣ್ಣ ದುಡ್ಡು ಕೊಟ್ಟು ಅಣ್ಣ ಮೊಬೈಲ್, ಅಣ್ಣ ಮೊಬೈಲ್ ಕೊಡೋಣ. ಆ ಸ್ವಾಮೀಜಿ ಹೇಳಿದ್ದ ಮಾತಾಡಬೇಡ ಅಂತ. ಹೋಯ್ತಲ್ಲಪ್ಪ ಮೊಬೈಲು. ಆ ಸ್ವಾಮೀಜಿನೇ ಗತಿ. ಸ್ವಾಮೀಜಿ 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 ಎಡ್ವರ್ಟ್ ಆಗೋಯ್ತು ಸ್ವಾಮೀಜಿ. ನಿನ್ನ ಮಕ ನೋಡಿದ್ರೆ ಗೊತ್ತಾಗುತ್ತೆ ಅದೇನಾಯ್ತು ಹೇಳು. ನೀವು ಮಾತಾಡ್ಬಿಡಿ ಅಂತ ಹೇಳಿದ್ರಾ? ಹಂಗೂ ನಾನು ಮಾತಾಡ್ಬಿಟ್ಟೆ ಸ್ವಾಮೀಜಿ. ಗೌಡ್ರ ಮಗ ನನ್ನ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟೆ ಸ್ವಾಮೀಜಿ. 1,000 ಕೊಡು, ನಿನಗೆ ನಾನು ಪರಿಹಾರ ಕೊಡ್ತೀನಿ. 1,000 ಅಲ್ಲ ಸ್ವಾಮೀಜಿ, 2,000 ತಗೊಳ್ಳಿ. ನಾನು ಮೊಬೈಲ್ ನನಗೆ ಕೊಡಿಸ್ಬಿಡಿ ಸ್ವಾಮೀಜಿ. ಲಕ್ಷ್ಮಿ ಕೈಗೆ ಬಂದರೆ ಐಡಿಯಾಗಳು ತಾನಾಗೇ ಬತ್ತ ಕಣೋ. ಬಾರೋ ಬಾರೋ, ಕಿವಿ ಕೊಡೋ ಇಲ್ಲಿ. ಬರ್ತೀನಿ ಸ್ವಾಮೀಜಿ. ಹಾಂ ಹೋಗಿದ್ದು ಬಾರಪ್ಪ, ಒಳ್ಳೇದಾಗಲಿ. ಮಗ ನನ್ನ ದುಡ್ಡನ್ನೇ ಹೊಡಿತಾನೆ. ಹಾಂ ಒಳ್ಳೆ ಕಲೆಕ್ಷನ್ ಇವತ್ತು. ಹಾಂ 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 ಮನೆಗೆ ಫೋನ್ ಮಾಡಿ ಚಿಕನ್ ತರ್ತೀನಿ ಅಂತ ಹೇಳ್ತೀನಿ ಯಾರಪ್ಪ. ಹಾಂ ನನ್ನ ಮೊಬೈಲ್ ಎಲ್ಲಿ? ಅಯ್ಯಯ್ಯೋ ನನ್ನ ಮೊಬೈಲ್ ಇಲ್ಲ. ಅಯ್ಯಯ್ಯೋ ನನ್ನ ಮೊಬೈಲ್ನೇ ಹೊಡ್ಕೊಂಡು ಹೋಗೋನಲ್ಲಪ್ಪ. ಎಲ್ಲ ನನ್ನ ಮಕ್ಕಳು ಎಣ್ಣೆ ಹೊಡಿತಾರಲ್ಲಪ್ಪ. ಇವ್ರ ಹತ್ರ ಹೆಂಗಪ್ಪ ನನ್ನ ಮೊಬೈಲ್ ಇಸ್ಕೊಂಡು ಹೋಗೋದು? ಓಯ್ ಯಾರೋ ನೀನು? ಬಾರೋ ಇಲ್ಲಿ. ಇಲ್ಲಾಕ ಬಂದಿದ್ಯಾ? ಫೋನು ಏನೋ ಮೊಬೈಲು? ನಂದಣ ಫೋನು. ನಿಂದ? ಇಲ್ಲಾಕ ಬಂತು? ಅಣ್ಣ ಕಿತ್ಕೊಬಂದ್ಬಿಟ್ರು. ಏಯ್ ನೀನು ಹಾಕೋತಂದೆ? ಸುಮ್ಮನಿರು ಗುರು, ಬೆಟ್ಟಿಂಗಲ್ಲಿ 5,000 ಲಾಸ್ ಮಾಡಿದ್ದಾನೆ. ದುಡ್ಡು ಕೊಟ್ಬಿಟ್ಟು ಮೊಬೈಲ್ ಇಸ್ಕೊಂಡು ಹೋಗಿ ಕೇಳು. ಏಯ್ ನೀನು ಯಾಕೆ ಲಾಸ್ ಮಾಡಿದೆ? ಮಾತಾಡ್ಸಿದ್ದು ಅಷ್ಟೇ ಅಣ್ಣ. ಏಯ್ ಏನೋ ಮಾಡಿದೆ ಇವಾಗ? ದುಡ್ಡು ಕೊಟ್ಟು ಮೊಬೈಲ್ ಇಸ್ಕೊಂಡು ಹೋಗಿ ಕೇಳು. ದುಡ್ಡಂತೆ ಕೊಡು. ಅವ್ನು 5,000 ಲಾಸ್ ಮಾಡಿದೆಯಲ್ಲ, ದುಡ್ಡು ಕೊಡು, ಮೊಬೈಲ್ ತೊಗೊಂಡೋಗು. ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ದುಡ್ಡಿಲ್ಲ ಅಂದ್ರೆ ಅವನಿಗೆ ಡಿಸ್ಟರ್ಬ್ ಮಾಡ್ತೀಯಾ? ಈಗ ಒಂದು ಕೆಲಸ ಮಾಡು, ನಮಗೆ ಆಟ ಆಡಾಡಿ ಬೇಜಾರಾಗ್ಬಿಟ್ಟೈತೆ. ಒಂದು ಚಿಲ್ಲಾಗಿ ಒಂದು ಎಂಟರ್ಟೈಮ್ ಕೊಡು, ನೀನು ಮೊಬೈಲ್ ಇಸ್ಕೊಂಡು ಹೋಯ್ತಾರ. ಏಯ್ ಮಾಡಬೇಕು, ಇಲ್ಲಾಂದ್ರೆ ಬಾಟ್ಲಲ್ಲಿ ತಲೆ ಹೊಡೆದು ಕಳಿಸ್ಬಿಡ್ತೀನಿ. ಮಾಡು ಅಷ್ಟೇ, ಮಾಡಿಸ್ಬೇಕು ನೀನೀಗ. ಮಾಡು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ನನಗೆ ಎಂಟರ್ಟೈಮ್ ಗೊತ್ತಿಲ್ಲ, ಕಿಕ್ ಗೊತ್ತಿಲ್ಲ, ಮಜಾ ಮಜಾ ಬೇಕು. ಹೈ ಬೇರೆ ಸಾಂಗ್ ಹಾಕ. ಹೈ ಹಾಕ. ಗುರು ಮೊಬೈಲ್ ಕಾಣಿಸ್ತಲ್ಲ ಗುರು. ಮೊಬೈಲ್ ಕಾಣಿಸ್ತಿಲ್ಲ. ಎಲ್ಲೋ ಅವನು? ಎಲ್ಲರೂ ಗುರು ಅವನು. ಹೋಗ್ಲಿ ಬಿಡ, ಹೋಗ. ಹೋಗ್ಲಿ ಬಿಡ, ಮನ್ರ.
ಅವರಿಂದ ತಪ್ಪಿಸ್ಕೊಂಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬೇಕಾದ್ರೆ ಅವ್ರು ಇರೋ ಜಾಗ ತೋರಿಸ್ತೀನಿ, ನೀವು ಹೋಗಿ, ನಾನಂತೂ ಬರಲ್ಲ. ಆಯ್ತು ನಡಿಯಪ್ಪ. ಹ್ಞೂ. ಬಸ್ ಅಲ್ಲಿ ಬಾ. ಬೇಡ ಬಾಸ್, ಏ ಬಾರೋ. ಬೇಡ ಬಾಸ್. ಏ ಬಾರೋ. ಬಾಸ್ ಬೇಡ ಬಾಸ್. ಏ ಬಾರೋ. ಬಾಸ್ ಬೇಕಾದ್ರೆ ನೀವು ಹೋಗಿ, ನಾನು ಬರಲ್ಲ. ಸರಿ ಅಲ್ಲಿರು, ನಾನು ಹೋಗಿದ್ದು ಬರ್ತೀನಿ. ಯಾರೋ ನೀನು? ಯಾವನೋ ನೀನು? ಆಯಾ ನಿನ್ನ ಪೊಲೀಸ್ ನಾಯ, ಇಲ್ಲೇ ಯಾಕೋ ಬಂದೆ? ನಂದೇ ವಾಚು. ಸಾಕ್ಷಿ ಬೇಕಲ್ವಾ? ಕಳೆದೋಗಿ 4 ವರ್ಷ ಆಯಿತು. 4 ವರ್ಷ ಅಲ್ಲ, 5 ವರ್ಷ, 3 ತಿಂಗಳು, 12 ದಿನ. ಕೊಲೆಯಾಗಿದ್ದ ಜಾಗದಲ್ಲೇ ಸಿಕ್ಕಿದ್ದು. ಅಂದರೆ ಕಳೆದೋಗಿರೋ ಜಾಗದಲ್ಲೇ ಹುಡುಕ್ಬೇಕು ತಾನೆ? ಅಂದರೆ ನಿನ್ನ ಪ್ರಕಾರ ಈ ಕೊಲೆ ನಾವು ಮಾಡಿದ್ದೀವಿ ಅಂತನಾ? ಹಾಗಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸಾಕ್ಷಿ ಸಿಕ್ಕಿದ್ಮೇಲೆ ಕೊಲೆಗಾರ ಸಿಗಲ್ವಾ? ಏನೋ ಹೇಳಬೇಕನ್ನಿಸ್ತು, ಹೇಳಿದ್ದೀನಿ. ಮತ್ತೆ ಸಿಗೋಣ. ಗುರು, ಇವನು ಬದುಕಿದ್ರೆ ನಮಗೆ ಡೇಂಜರು. ಎತ್ತು ಬಿಡೋಣ. ಬಾಸ್ ಏನು ಮಾತಾಡಿದ್ರಿ? ಅಲ್ಲ ಬಾಸ್, ಇಷ್ಟೋ ತನಕ ಏನು ಮಾತಾಡಿದ್ರಿ? ಬಾಸ್, ಫಸ್ಟ್ ಟೈಮ್ ದೇವ ಹುಡ್ಕೊಂಡು ಬಂದಿದ್ದೀವಿ ಬಾಸ್. ಯಾಕೋ ಭಯ ಆಗ್ತಿದೆ. ಬನ್ನಿ ಬಾಸ್, ಹೋಗ್ಬಿಡೋಣ. ಏಯ್ ಬಾರೋ, ಏನಾಗಲ್ಲ. ಪ್ರವಾಸ ಮಾಡಿ ಇನ್ನೂ ಏನೇನು ನೋಡಬೇಕು? ಕೂಗು. ಏನು ಕೂಗಬೇಕು? ದೆವ್ವನ. ದೆವ್ವನ ನಾನು ಕೂಗಬೇಕಾ? ಹೋಗಿ ಬಾ, ಈಗಲೇ ಎದ್ರುಕೊಂಡು ಸಾಯ್ತಾ ಇದ್ದೀನಿ. ನೀನು ಕೂಗಲಿಲ್ಲ ಅಂದರೆ ಅದೇ ಬಂದು ನೀನು ಸಾಯಿಸುತ್ತೆ. ಬಾಸ್, ನನಗೆ ಹೆದರಿಸಿ ಮಜಾ ತಗೋತಿದ್ರಲ್ವಾ? ಬಿಡಿ, ನಾನೇ ಕೂಗ್ತೀನಿ. ಅಕ್ಕ, ಅಕ್ಕ, ಲೋ, ನೀನು ಕೂಗ್ತಿರೋದು ನನಗೆ ಕೇಳ್ತಿಲ್ವಲ್ಲೋ. ಕಾಪಾಡಿ, ಕಾಪಾಡಿ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಯಾಕೆ, ಏನಾಯ್ತು? ಅಲ್ಲಿ ಅಲ್ಲಿ ಸರ್, ಅಲ್ಲಿ ರಾಘು. ಹೇ ರಾಘು.
ಹುಡ್ಕೊಂಡು ಬಂದ್ಯಾ? ಯಾಕೋ ಯಾಕೋ ನನ್ ಕೊಂದೆ? ಸಿಕ್ಕಾಕೊಂಡ್ಯಾ? ಹೋಗ್ತಾ ಇರೋ. ಸಿಕ್ಕಾಕೊಂಡ್ಯಾ? ನಿಲ್ಸು, ನಿನ್ನ ಕೊಂದಿದ್ದು ಇವರಲ್ಲ. ಮತ್ಯಾರು? ರಾಜು, ನೀನೇನಿಲ್ಲಿ? ಅವನು ಹೇಳ್ತಿದ್ದಾನೆ ನೀನನ್ನು ಕೊಲೆ ಮಾಡಿದ್ಯಂತೆ. ನಾ ನಂಬಲ್ಲ ಬಿಡು. ನೀನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ಅವನಿಗೇನು ಗೊತ್ತು? ಹೇಳು ರಾಜು, ನೀನನ್ನು ಕೊಲೆ ಮಾಡಿದ್ಯಾ? ಹೇಳು ರಾಜು, ನೀನನ್ನು ಕೊಲೆ ಮಾಡಿದ್ಯಾ? ಹೇಳು ರಾಜು, ನೀನನ್ನು ಕೊಲೆ ಮಾಡಿದ್ಯಾ? ಅಯ್ಯೋ, ರಾಜು ರಾಜು ನೀನು ಕೊಲೆ ಮಾಡ್ದ? ಹೇಳು ರಾಜು, ನೀನು ಕೊಲೆ ಮಾಡ್ದ? ಹೇಳು ರಾಜು, ನೀನು ಕೇಳಿದ್ರೆ ನಾನು ಪ್ರಾಣನೇ ಕೊಟ್ಬಿಡ್ತಿದ್ನಲ್ಲೋ. ನನ್ನ ಪ್ರೀತಿಗೆ ಅವಮಾನ ಮಾಡಿಬಿಟ್ಟಲ್ಲೋ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನೀನು ನನ್ನ ಕೊಂದೆ ಅಂತ ನಾನು ನಿನ್ನ ಕೊಲ್ಲೋಕ್ಕೆ ನಾನೇನು ತೀಟೆ ತೀರ್ಸ್ಕೊಳ್ಳೋಕೆ ಲವ್ ಮಾಡಿಲ್ಲ. ನಂದು ಪವಿತ್ರವಾದ ಪ್ರೀತಿ. ನೀನು ಚೆನ್ನಾಗಿರ್ತೀನಿ ಅಂದರೆ ನಾನು ಈ ಪ್ರಪಂಚ ಬಿಟ್ಟು ಹೊರಟೋಗ್ತೀನಿ. ಆದರೆ ನೀನು ಖುಷಿಯಾಗಿರು, ಚೆನ್ನಾಗಿರು. ನಾನು ಹೊರಟೋಗ್ತೀನಿ. ಸರ್, ತುಂಬ ಥ್ಯಾಂಕ್ಸ್. ಇರಲಿಲ್ಲ ಅಂದಿದ್ರೆ ಬದುಕ್ತಿರಲಿಲ್ಲ ಸರ್. ಇಷ್ಟು ದಿನ ಮೋಜು ಮಸ್ತಿ ಅಂತ ಜೀವನ ಕಳೆದಿದ್ವಿ. ಆದರೆ ಈಗ ಗೊತ್ತಾಯಿತು, ಯಾಮಾರಿದ್ರೆ ಜೀವ ಒಂದೇ ಕ್ಷಣದಲ್ಲಿ ಹಾರೋಗುತ್ತೆ. ನಮ್ಮ ಅಹಂಕಾರ ನಾವು ಸಾಯೋ ಟೈಮಲ್ಲಿ ಸಹಾಯ ಮಾಡಲ್ಲ ಅಂತ ಈಗ ಅರ್ಥ ಮಾಡ್ಕೊಂಡ್ವಿ ಸರ್. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಬಾಸ್, ಆದರೂ ನೀವು ಪೊಲೀಸ್ ಅಂತ ನಂಗೆ ಹೇಳಲಿಲ್ವಲ್ಲ ಬಾಸ್. ಅವನು ಯಾರು ಬಾಸ್? ನನ್ನ ಹೆಸರು ರಾಜು ಅಂತ ಸರ್. ನಾವಿಬ್ಬರು ಲವ್ ಮಾಡ್ತಾಯಿದ್ವಿ.
ಅವ್ನು ಹೆಂಗೆ ಕಂಡಿಡಿದ್ರಿ ಬಾಸ್? ಆದರೂ ಅವ್ನ ಲವ್ವರ್ನೇ ಯಾಕೆ ಕೊಲೆ ಮಾಡ್ದ ಬಾಸ್ ಅವನು? ರಾಜು ಮತ್ತೆ ಮಾಯಾ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು. ಇಬ್ರು ಲವ್ ಕೂಡ ಮಾಡ್ತಾ ಇದ್ರು. ಮಾಯಾ ರಾಜುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ರಾಜು ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ಲು. ಆ ನಂಬಿಕೆನೇ ಅವಳಿಗೆ ಶಾಪ ಆಗತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ರಾಜು ತನ್ನ ಫ್ರೆಂಡ್ಸ್ ಜೊತೆ ಕೆಟ್ಟ ಸಹವಾಸ ಜಾಸ್ತಿ ಮಾಡಿ ಡ್ರಗ್ಸ್ ಅಂತ ಅತಿ ಮಾಡಿಕೊಂಡು ಕುಡಿತಕ್ಕೆ ದಾಸ ಆಗ್ತಾನೆ. ಮೊದಲಿಂದ ರಾಜು ಫ್ರೆಂಡ್ಸ್ಗೆ ಮಾಯಾ ಮೇಲೆ ಕೆಟ್ಟ ದೃಷ್ಟಿ ಇತ್ತು. ಒಂದ್ಸಲ ರಾಜುಗೆ 10 ಲಕ್ಷ ದುಡ್ಡು ಕೊಡ್ತೀವಿ, ನಿನ್ನ ಹುಡುಗಿ 1 ರಾತ್ರಿ ಬೇಕು ಅಂತ ಕೇಳ್ತಾರೆ. ಹಣದಾಸೆಗೆ ರಾಜು ಅವ್ರು ಹೇಳಿದ್ದಕ್ಕೆ ಒಪ್ಕೋತಾನೆ. ಅವತ್ತು ಮಾಯಾ ಹುಟ್ಟಿದ ದಿನ. ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಮನೆಗೆ ಅವಳನ್ನ ಕರೆಸ್ಕೊಡ್ತಾನೆ. ಬರ್ತ್ಡೇ ಕೇಕ್ ಕಟ್ ಮಾಡಿಸಿ 1 ಲೋಟ ಜ್ಯೂಸ್ಗೆ ನಿದ್ದೆ ಮಾತ್ರೆ ಹಾಕಿ ಅವಳನ್ನ ಜ್ಞಾನ ತಪ್ಪಿಸಿ ರಾಜು ಹೊರಟೋಗ್ತಾನೆ. ಆಮೇಲೆ ಅವರ ಫ್ರೆಂಡ್ಸ್ ಅವಳನ್ನ ರೇಪ್ ಮಾಡಿ ಸಾಯಿಸಿ ಆ ಮರದ ಕೆಳಗಡೆ ತಂದು ಹಾಕ್ತಾರೆ. ಅವರು ಇಲ್ಲಿವರೆಗೂ ತನ್ನ ಹಣಬಲದಿಂದ ತಪ್ಪಿಸಿಕೊಂಡಿದ್ರು. ಆದರೆ ಈಗ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಹಲೋ ಸರ್, ನೀವು ಅರೆಸ್ಟ್ ಮಾಡಿದ್ರಲ್ಲ ಆ ರಾಜು ಮತ್ತೆ ಅವನ ಗ್ಯಾಂಗು, ಅವರೆಲ್ಲ ಸೆಲ್ಲೊಳಗೆ ರಕ್ತ ಕಾರ್ಕೊಂಡು ಸತ್ತೋಗಿದ್ದಾರೆ ಸರ್. ನಮ್ಗೆ ಯಾಕೋ ಭಯ ಆಗ್ತಿದೆ, ಬೇಗ ಬನ್ನಿ ಸರ್. ಎದೆಯ ಬಗೆಯುವೆ, ರಕ್ತ ಕುಡಿಯುವೆ, ಮಾಯಾವಿ ನಾನು ಬರಬೇ